ಪಟ್ಟಣದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿದರು. ಇತ್ತೀಚೆಗೆ ದಲಿತ ಸಮುದಾಯದ ಸ್ವಾಮಿಗಳಾದ ಐಮಂಗಲ ಮಠದ ಶ್ರೀ ಬಸವಮೂರ್ತಿ ಅರಳಯ್ಯ ಅವರ ಮೇಲೆ ನಡೆದ ದೌರ್ಜನ್ಯ ಹಾಗೂ ಜಾತಿ ನಿಂದನೆ ಮಾಡಿರುವುದರ ಬಗ್ಗೆ ಖಂಡಿಸಲು ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಮಾದಿಗ ಸಂಘಟನೆಗಳ ಒಕ್ಕೂಟ ಪತ್ರಿಕಾಗೋಷ್ಠಿ ನಡೆಸಿದರು. ಎಂಆರ್ಎಚ್ಎಸ್ ರಾಜ್ಯ ಗೌರವಾಧ್ಯಕ್ಷ ಕೇಶವಮೂರ್ತಿ ಮಾತನಾಡಿ, ಒಬ್ಬ ಸ್ವಾಮೀಜಿ ಮೇಲೆ ಹಲ್ಲೆ ನಡೆದಿರುವುದನ್ನ ಯಾರೂ ಪ್ರಶ್ನೆ ಮಾಡದೆ ಅನ್ಯಾಯಕ್ಕೆ ಪುಷ್ಟಿ ನೀಡುತ್ತಿದೆ. ಮಾರಣಾಂತಿಕ ಹಲ್ಲೆ ನಡೆದರೂ ಪೊಲೀಸ್ ಇಲಾಖೆ ಕ್ರಮ ಜರುಗಿಸದೆ ಮೂಕ ಪ್ರೇಕ್ಷಕರಂತೆ ಕೂತಿದೆ. ಗೃಹ ಸಚಿವರು ನಮ್ಮ ದಲಿತ ಸಮುದಾಯದವರೇ ಆದರೂ ದಲಿತರ ಮೇಲೆ ನಡೆಯುತ್ತಿರುವ ಹಲ್ಲೆ ಕಡಿಮೆಯಾಗಿಲ್ಲ. ಮಾರಣಾಂತಿಕ ಹಲ್ಲೆ ನಡೆಸಿದವರ ಹಿಂದೆ ಬಲಾಢ್ಯರು ಇದ್ದು ಇದನ್ನ ಸಿಬಿಐ ಮತ್ತು ಎಸ್ಐಟಿ ರಚನೆ ಮಾಡಿ ತಪ್ಪಿತಸ್ಥರು ಎಷ್ಟೇ ಪ್ರಭಾವಿಗಳಾದರೂ ಸೂಕ್ತ ಕಾನೂನು ಕ್ರಮ ಜರುಗಬೇಕು. ಇಲ್ಲವಾದ್ರೆ ಸಂಘಟನೆ ಐಮಂಗಲ ಠಾಣೆ ಎದುರು ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಜಮೀನನ್ನ ಕೋರ್ಟ್ ಅಲ್ಲಿ ಬಗೆಹರಿಸಿಕೊಂಡೆ ಅಲ್ಲಿನ ಡಿಸಿ ಅವರು ಏನ್ ಮಾಡಿದ್ದಾರೆ, 4 ಕೋಟಿ ರೂಪಾಯಿ ದುಡ್ಡನ್ನ ಸ್ಯಾಂಕ್ಷನ್ ಮಾಡಿ ಅದನ್ನ ರಸ್ತೆ ಅಗಲೀಕರಣ ಮಾಡ್ತಾರೆ. ಆದ್ರೆ ಆ ಒಂದು ವಿವಾದನ ಕೋರ್ಟ್ ಅಲ್ಲಿ ಬಗೆಹರಿಸಿಕೊಳ್ಳದೆ ಒಬ್ಬ ಸ್ವಾಮೀಜಿಗಳಿಗೆ ನೇರವಾಗಿ ಅವರು ಒಂದು ದೌರ್ಜನ್ಯ ಮಾಡ್ತಕ್ಕಂಥ ಅಟ್ಯಾಕ್ ಮಾಡ್ತಕ್ಕಂಥ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದ್ರೆ ಇದು ಯಾವ ನ್ಯಾಯ? ಅವತ್ತು ಕೂಡ ಬಸವಣ್ಣನವರ ಕಾಲಘಟ್ಟದಲ್ಲಿ ಅರಳಯ್ಯನವರು ಏನು ಅವರು ಮಾಡಿದಂತ ಕಲ್ಯಾಣ ಕ್ರಾಂತಿ ಒಳಗೆ ಅಂತರ್ಜಾತಿ ವಿವಾಹ ಆಗ್ಬೋದು, ಜಾತಿ ಪದ್ಧತಿಯ ನಿರ್ಮೂಲನೆ ಆಗ್ಬೋದು, ಮತ್ತೆ ಧರ್ಮದಿಂದ ಆಗ್ತಕ್ಕಂಥ ದೌರ್ಜನ್ಯಗಳಿರ್ಬೋದು, ಅಂತ ಒಂದು ಐತಿಹಾಸಿಕ ಸನ್ನಿವೇಶವನ್ನು ಹೊತ್ಕೊಂಡು ವಚನಕಾರರ ಚಳವಳಿಯಲ್ಲಿ ಮುಂದುವರೆದು ಬರ್ತಾ ಇರ್ತಕ್ಕಂಥ ಅರಳಯ್ಯ ಸ್ವಾಮೀಜಿಗಳ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಆದರೆ ಒಬ್ಬ ಸ್ವಾಮೀಜಿಗಳ ಮೇಲೆ ಹಲ್ಲೆ ಮಾಡಬೇಕಾದ್ರೆ ಇದು ಸಾಮಾನ್ಯ ಜನರು ಮಾಡಕ್ ಸಾಧ್ಯ ಇಲ್ಲ. ಇದರ ಹಿಂದೆ ಕೆಲವು ರಾಜಕಾರಣಿಗಳ ಕೈವಾಡ ಇರ್ಬೋದು ಅಥವಾ ಕೆಲವು ಮಾಫಿಯಾಗಳ ಕೈವಾಡ ಇರ್ಬೋದು. ಆದ್ರಿಂದ ನಾವು ಈ ಬರೀ ಅಟ್ಯಾಕ್ ಮಾಡಕ್ ಬಂದವ್ರಿಗೆ, ದೌರ್ಜನ್ಯ ಮಾಡಕ್ ಬಂದವರು ಮಾತ್ರನೇ ಅವರು ಅರೆಸ್ಟ್ ಮಾಡಿ FIR ಅನ್ನ ಮಾಡಿ ದಾಖಲು ಮಾಡಿದ್ದಾರೆ ಪೊಲೀಸರು. ಅದು ಸುಳ್ಳು. ನಾವು ಒಂದು SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮೂಲಕ ಮತ್ತು CBI ಮೂಲಕ ಇದನ್ನ ಎನ್ಕ್ವೈರಿ ಮಾಡಿಸಬೇಕು. ರಾಜ್ಯ ಸರ್ಕಾರ ಎನ್ಕ್ವೈರಿ ಮಾಡಿಸಿ ಇದರ ಹಿಂದೆ ನಿಜವಾದಂತ ಯಾರು ಕಳ್ಳರಿದ್ದಾರೆ, ಯಾರೇ ಆಗಿರ್ಲಿ, ಅದೆಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಿ, ಈ ಒಂದು ಮಠದ ಸ್ವಾಮೀಜಿ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಕಠಿಣವಾದ ಕ್ರಮ ಕೈಗೊಳ್ಳ. ಪತ್ರಿಕಾಗೋಷ್ಠಿಯಲ್ಲಿ ಮೂಲ ಮಾದಿಗ ಸಂಘದ ರಾಜ್ಯಾಧ್ಯಕ್ಷ ಪ್ರಕಾಶ್, ಆದಿ ಜಾಂಬವ ಮಹಾಸಭಾಧ್ಯಕ್ಷ ಲಕ್ಕಾಸ್ವಾಮಿ, ಜಾಂಬವ ಜಾಗೃತಿ ಸಂಘದ ರಾಜ್ಯಾಧ್ಯಕ್ಷ ಕದಿರೇಶ್, ವಿಶ್ವ ಆದಿ ಜಾಂಬವ ಮಹಾಸಭಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಮರನಾರಾಯಣ್, ಉಪಾಧ್ಯಕ್ಷ ಮೂರ್ತಿ, ನರಸಿಂಹಯ್ಯ, ಇನ್ನೂ ಹಲವು ಮುಖಂಡರಿದ್ದರು. ವಿನಯ್, ಪ್ರಗತಿ ಟಿವಿ, ದೇವನಹಳ್ಳಿ.